ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೋಡ್ರಿ, ಇವತ್ತು ಗಣಪತಿಯಿಂದನೇ ವ್ಲಾಗ್ನ ಶುರು ಮಾಡತ್ತೀನಿ. ಮೊದಲೇದಾಗಿ ಗಣಪತಿ ಬಪ್ಪ ಮೋರೆಯ ಅಂತ ಹೇಳ್ತಾ ಈ ವಿಡಿಯೋನ ಶುರು ಮಾಡೋಣಂತ. ಈಗ ನೋಡ್ರಿ, ಬೆಳಗ್ಗೆ ನಾವು ಎಲ್ಲಿಗೆ ಬಂದೀವಿ ಅಂದ್ರೆ ನಮ್ಮ ಮನೆ ಒಳಗೆ ಒಂದು ಪದ್ಧತಿ ಐತಿ ನಮ್ಮ ಫ್ಯಾಮಿಲಿ ಒಳಗೆ. ಸೊ ಹಂಗಾಗಿ ಅಲ್ಲಿಗೆ ಬಂದೀವಿ. ನೋಡ್ರಿ, ಇವತ್ತಿನ ದಿನ ಏನೇನಾಗ್ತದೆ ಮತ್ತು ನಾವಿಲ್ಲಿ ಏನು ಮಾಡಕ್ಕೆ ಬಂದೀವಿ ಅನ್ನೋದನ್ನು ಪ್ರತಿಯೊಂದನ್ನು ಶೇರ್ ಮಾಡ್ಕೋತೀನಿ. ಅದಕ್ಕಾಗಿ ನೀವು ಸ್ಕಿಪ್ ಮಾಡಲಾರ್ದ ವಿಡಿಯೋ ನೋಡ್ರಿ. ವಿಡಿಯೋ ಇಷ್ಟ ಆಗಿತ್ತಪ್ಪ ಅಂದ್ರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಬರ್ರಿ ಇನ್ನು ವಿಡಿಯೋನ ಸ್ಟಾರ್ಟ್ ಮಾಡೋಣಂತ. ಇವತ್ತಿನ ದಿನ ನೋಡ್ರಿ, ಗೌರಿ ದಾರ ತೊಗೊಳಕಂತ ಹೇಳಿ ಬಂದಾರ ಎಲ್ಲರೂ. ಇಲ್ಲಿ ಗೌರಿ ದಾರ ಅಂದ್ರೆ ನಾನು ಗಣಪತಿ ಕೂಡ್ಸಾತಿದ್ವಲ್ಲ ನಮ್ಮ ಮನೆ ಒಳಗೆ, ಅವತ್ತಿನ ದಿನ ತೋರಿಸಿನ ನಿಮಗೆ. ಗಣಪತಿ ಬರೋ ಹಿಂದಿನ ದಿನ ಹರ್ತಾಳಿಕ ಪೂಜಾ ಅಂತೇಳಿ ಮಾಡ್ತಾರೆ. ಹರ್ತಾಳಿಕ ಪೂಜಾ ಅಂದ್ರೆ ನಿಮ್ಗೆ ತೋರಿಸಿನ ಈಶ್ವರ ಮಾಡಿ ಲಿಂಗ ಮಾಡಿ ಉಸುಕಿಲೆ ಅದ್ರ ಮೇಲೆ ಎಲ್ಲ ಸಿಗುವಂಥ ಅವರಿ ಹೂವು, ಆಮೇಲೆ ಎಲ್ಲ ಥರ ಎಲೆಗಳು ಹೂವಿಂದ ಅಲಂಕಾರ ಮಾಡಿ ದೇವ್ರಿಗೆ ಪೂಜೆ ಮಾಡ್ತಾರೆ. ಉಸುಕಿನಿಂದ ಒಂದು ಲಿಂಗ ಮಾಡಿ. ಸೊ ಅವೇನು ಇರ್ತಾವಲ್ರಿ, ಅವೆಲ್ಲನೂ ಅದ್ರ ಮ್ಯಾಗ ಹಾಕಿದ್ದು ಎಲೆಗಳು ಹೂವು ಎಲ್ಲ ಅವನ್ನ ಹಾಗೆ ತೆಗೆದಿಡ್ತಾರೆ. ತೆಗೆದಿಟ್ಟು ಗಣಪತಿ ಆದ ಒಂದು 4ನೇ ದಿವ್ಸಕ್ಕೆ ಗೌರಿ ಬರ್ತಾಳ್ರಿ ಮನೆಗೆ. ಸೊ ಗೌರಿ ಬರೋ ದಿನ ಅವಾಗೂ ಪೂಜೆ ಮಾಡ್ತಾರೆ. ಆಮೇಲೆ ನೆಕ್ಸ್ಟ್ ಡೇ ಏನೈತಲ್ಲ, ಗಣಪತಿ ಹೋಗೋ ಹಿಂದಿನ ದಿವ್ಸ ಅನ್ಕೋತೀನಿ ನೋಡ್ರಿ. ಗಣಪತಿ ಹೋಗೋ ಹಿಂದಿನ ದಿನ ಈ ಒಂದು ಪೂಜೆ ಮಾಡ್ತಾರೆ ಇಲ್ಲಿ ಬಂದು ಮನೆ ಒಳಗೆ. ಸೊ ಏನಂದ್ರೆ ಅವೆಲ್ಲ ಎಲೆಗಳು ತೊಗೊಂಬರ್ತಾರೆ ನೋಡ್ರಿ. ತೊಗೊಂಬಂದು ಇಲ್ಲಿ ತಾಟ್ ಒಳಗೆ ತೊಗೊಂಬರ್ತಾರೆ. ಅದನ್ನು ನಮ್ಮ ಫ್ಯಾಮ್ಲಿದವ್ರು ಎಲ್ಲರೂ ನೋಡ್ರಿ, ನಮ್ಮ ಗಡ್ಡಿ ಏನೈತಲ್ಲ, ಗಡ್ಡಿ ಅಂದ್ರೆ ಆಲ್ಮೋಸ್ಟ್ ಅಂದರೆ ಈಗ ನಮ್ಮ ಚವಾಣ್ ಮಂದಿ ಎಲ್ಲರೂ ಈ ಥರ ಒಂದು ಮಾಡ್ತಾರೆ. ಸೊ ಡೋಬಳೆ ಗಲ್ಲಿ ಒಳಗೆ ಒಬ್ಬರು ಮನೆ ಒಳಗೆ ಒಬ್ರು ಅಜ್ಜಿ ಅದಾರ್ರಿ. ಸೊ ಮೊದಲಿಂದ ಎಷ್ಟೋ ವರ್ಷಗಳ ಕಾಲದಿಂದ ಈ ಪದ್ಧತಿ ಮಾಡ್ಕೋತಿ ಬಂದಾರತ್ತ. ಹಿರಿಯರಿಂದ ನಾವು ಕಿರಿಯರ ತನಕ ಈ ಒಂದು ಪದ್ಧತಿ ಮಾಡ್ಕೋತಿ ಬಂದಾರ. ಎಷ್ಟೋ ತಲೆಮಾರಿನಿಂದ ಈ ಪೂಜಾ ಪದ್ಧತಿ ಐತೆ ನೋಡ್ರಿ. ಅವಾಗಿಂದೂ ಇದನ್ನು ಪಾಲಿಸ್ಕೋತೆ ಹೋಗ್ತಾರೆ. ಸೊ ಏನು ಹರ್ತಾಳಿಕ ಪೂಜೆ ಮಾಡಿದ ಎಲೆಗಳದೆಲ್ಲ ತೊಗೊಂಬರ್ತಾರೆ ನೋಡ್ರಿ. ಇಲ್ಲಿ ಅಲ್ಲಿ ಇಟ್ಟಾರ ನೋಡ್ಬೋದು ನೀವು ತಾಟ್ ಒಳಗೆ. ಸೊ ಅದನ್ನು ತೊಗೊಂಬಂದು ಈ ಥರ ದಾರ ಮಾಡ್ಕೋತಾರೆ ನೋಡ್ರಿ. 7 ಎಳೆ ದಾರ, 9 ಎಳೆ ದಾರ, 5 ಎಳೆ ದಾರ, 11 ಎಳೆ ದಾರ, ಈ ಥರ ಮಾಡ್ಕೊಂಡು ಇಟ್ಕೋತಾರೆ. ಸೊ ಆಮೇಲೆ ಮತ್ತು ಅವೆಲ್ಲ ಎಲೆಗಳೇನದಾವಲ್ಲ 7 ಲೈನಾಗಿ 7 ಅಥವಾ 5 ಈ ಥರ ಎಲ್ಲ ಜೋಡಿಸ್ತಾರೆ. ಆಮೇಲೆಲ್ಲ ತೋರಿಸ್ತೀನಿ ನಿಮಗೆ. ಅಲ್ಲಿ ಇಷ್ಟೊತ್ತೇನು ದಾರ ಅದು ಪೋಣ್ಸಾಕತ್ತಿದ್ರಲ್ರಿ ಅದೆಲ್ಲನೂ. ಅಲ್ಲಿ ಇನ್ನೂ ಯಾರೂ ಬಂದಿದ್ದಿಲ್ಲ ರೀ, ನಾವು ಅಷ್ಟೇ ಬಂದಿದ್ವಿ, ಒಂದು 4-5 ಜನ. ಇನ್ನೂ ಭಾಳ ಜನ ಬರ್ಬೇಕ್ರಿ ಇಲ್ಲಿ ನಮ್ಮವ್ರೆಲ್ಲರೂ ಫ್ಯಾಮ್ಲಿಯವರು. ಸೊ ಹಂಗಾಗಿ ಒಬ್ರು ಬಿಟ್ಟು ಒಬ್ರಿಗೆ ಮಾಡಲ್ರಿ ಅದು ಪೂಜೆ. ಎಲ್ಲರೂ ಬಂದು ಕೂಡಲೇ ಮಾಡ್ತಾರೆ. ಹಾಗಾಗಿ ಒಂದಿಷ್ಟು ದಾರ ಎಲ್ಲ ಜೋಡಿಸಿಟ್ಟು ನಾವು ನೆಕ್ಸ್ಟ್ ಈ ಕಡೆ ಇನ್ನೊಬ್ರು ಮಾಮಿ ಅದಾರ್ರಿ. ಸೊ ಅವರು ದಾರ ತೊಗೊಳೋರ್ದಾರತ್ತ ಅಂದ್ರೆ ಅಲ್ಲೇನು ಮಾಡತ್ತಿದ್ವಲ್ಲ ಅದೇ ಪೂಜಾನ ಇವರು ಮಾಡ್ತಾರೆ ಇಲ್ಲಿ. ಅದನ್ನು 5 ಜನ ಮುತ್ತೈದರ ಕಡೆಯಿಂದನೇ ಮಾಡಿಸ್ತಾರೆ ನೋಡ್ರಿ. ಅವರೇ ಕಟ್ಟಬೇಕು ಅವೆಲ್ಲ ಎಲೆಗಳದು. ಸೊ ಹಂಗಾಗಿ ನಮಗೂ ಕರೆಸಿದ್ರು, ನಮ್ಮ ಉಷಾ ಮಾಮಿಯವ್ರದಾರ ನೋಡ್ರಿ ಇಲ್ಲಿ. ಸೊ ಅವ್ರ ಜೊತೆ ನಾನು ಬಂದೀನಿ ಅವ್ರ ಮನೆಗೆ. ಈಗ 5 ಜನ ಮುತ್ತೈದರು ಸೇರಿ ಅವರಿಗೆ ಅದು ದಾರ ಕಟ್ಟಿ ಹಾಕ್ತಾರೆ. ಸೊ ಈಗ ಆಲ್ರೆಡಿ ನಾನು ಹಾಕೈತಿ. ಈಗ ಎಲ್ಲರೂ ಮಾಡಿವ್ರಿ ಅದನ್ನು ಪೂಜಾ ಮುತ್ತೈದರು ಸೇರಿ. ಅವ್ರು ಕೈಯಾಗ ಕಟ್ಕೊಂಡಾರು ನೋಡ್ಬೋದು ನೀವು. ನಮ್ಮ ಮಾಮಿ ಇಷ್ಟೊತ್ತನ ಏನು ಆರತಿ ಮಾಡಿದ್ರಲ್ಲ ಅವರು. ಸೊ ಆ ಥರ ಕಟ್ಕೋತಾರೆ ನೋಡ್ರಿ. ನೆಕ್ಸ್ಟ್ ಈಗ ಅಲ್ಲಿ ಹೋಗೋಣ ಎಲ್ಲನೂ ಶೇರ್ ಮಾಡ್ಕೋತೀನಿ ಅಂತ. ಈಗ ಮಾಮಿ ಮನೆಗೆ ಬಂದಿಲ್ಲಿ ಅದೆಲ್ಲ ಕಟ್ಟೋದಾಗಿಂದ ನೆಕ್ಸ್ಟ್ ನಾವು ಗಣಪತಿಗೆ ಪೂಜೆ ಮಾಡಿದ್ವಿ. ಈಗ ಎಲ್ಲರೂ ಬಂದು ಆರತಿ ಮಾಡತ್ತೀವಿ ನೋಡ್ರಿ. ಅವರ ಮನೆ ಒಳಗಿಂದ ಗಣಪತಿ ಇದು. ಸೊ ಇದೆಲ್ಲ ಆಗೋಣ ನೆಕ್ಸ್ಟ್ ಅಲ್ಲಿ ಇಷ್ಟೊತ್ತನ ಏನು ಹೋಗಿದ್ವಲ್ಲ ಅಲ್ಲಿ ವಾಪಸ್ ಅಲ್ಲಿ ಹೋಗ್ತೀವಿ ನೋಡ್ರಿ. ಅಲ್ಲಿ ಯಾರೂ ಮಂದಿ ಬಂದಿರಲಿಲ್ಲ ಅಂಥೇಳಿ ಇಲ್ಲಿ ಬಂದ್ವಿ. ಈಗ ನಾವು ಹೋಗುತ್ತಾನ ಎಲ್ಲರೂ ಕೂಡಿರ್ತಾರೆ. ಅವಾಗ ಎಲ್ಲನೂ ಪ್ರತಿಯೊಂದನ್ನು ಶೇರ್ ಮಾಡ್ಕೋತೀನಿ. A few moments later. ಓಕೆ ಫ್ರೆಂಡ್ಸ್, ನೋಡ್ರಿ ಇವಾಗ ಅಲ್ಲಿ ಪೂಜೆ ಮುಗಿಸಿ ವಾಪಸ್ ಬಂದೀವಿ ನೋಡ್ರಿ. ನಾವು ಆಗಳೇ ಏನು ಬಂದಿದ್ವಲ್ಲ ಅಲ್ಲಿ. ಸೊ ನೋಡ್ಬೋದು ನೀವು ಎಲ್ಲರೂ ಈ ಥರ ದಾರದೊಳಗೆ ಮೊನ್ನೆ ಅಲ್ಲಿ ಹರ್ತಾಳಿಕ ಪೂಜಾಕ್ಕೆ ಏನೇನು ತೊಗೊಂಡಿರ್ತಾರಲ್ಲ, ಉಡೇಕಿ ಸಾಮಾನು, ಎಲೆ, ಆಮೇಲೆ ಕಲ್ಲನ್ನು ತೊಗೊಂಡಿರ್ತಾರೆ ಇಲ್ಲಿ ಪೂಜೆ ಮಾಡೋಕೆ. ಸೊ ಅದು ಕಲ್ಲು, ಆಮೇಲೆ ಅವು ಕರಕಿ, ಪ್ರತಿಯೊಂದು ನೋಡ್ರಿ ಎಲೆಗಳು ಹೂವುಗಳು ಏನೇನು ಇರ್ತಾವಲ್ಲ ಇವೆಲ್ಲನೂ ಹಾಕಿ ಎಲೆ ಒಳಗೆ ಮಡಚಿ 5, 7 ಅಥವಾ 11, 9 ಈ ರೀತಿಯಾಗಿ ಕಟ್ಬೇಕು ನೋಡ್ರಿ ಲೈನಾಗಿ. ಸೊ ಎಲ್ಲರೂ ಕಟ್ಟಾಕತ್ತಾರ. ಎಲ್ಲರ ಮನೆಯೊಳಗೂ ಕಟ್ತಾರೆ ನೋಡ್ರಿ. ಈ ಥರ ಯಾರ್ಯಾರು ಹರ್ತಾಳಿಕ ಪೂಜೆ ಮಾಡಿರ್ತಾರಲ್ಲ, ಸೊ ಅವರೆಲ್ಲರೂ ತೊಗೊಂಬಂದು ಈಗ ಅದೇನು ದಾರ ಪೊಣಸ್ಕೊಂಡಿದ್ವಲ್ಲ ಆಗಳೇ ನಾವು ಮಾಡಿಟ್ಟು ಹೋಗಿದ್ವಿ. ಈಗ ಆಮೇಲೆ ಮತ್ತು ನೆಕ್ಸ್ಟ್ ನೋಡ್ರಿ ಭಾಳಷ್ಟು ಜನ ಬಂದಾರಿನ. ಎಲ್ಲರೂ ಬಂದಾರ ನೋಡ್ರಿ, ಇವ್ರ ಫ್ಯಾಮ್ಲಿಯವ್ರು ಎಲ್ಲರೂ, ನಮ್ಮ ರಿಲೇಟಿವ್ಸ್ ಎಲ್ಲರೂ. ಸೊ ಅವರು ಬಂದು ಎಲ್ಲರೂ 7, 5, 11, 9 ಈ ಥರ ಕಟ್ಟಾತಾರೆ ನೋಡ್ರಿ. ಇಲ್ಲಿ ತೋರ್ಸಾತೀನಿಲ್ಲ ನಿಮ್ಗೆ. ಈ ಥರ ಕಟ್ಕೋತಾರೆ ನೋಡ್ರಿ. ಕಟ್ಕೊಂಡು ಅವೆಲ್ಲನೂ ರೆಡಿ ಮಾಡಿ ಮತ್ತು ಅವ್ರವ್ರ ತಾಟ್ ಒಳಗೆ ಇಡ್ತಾರಲ್ಲಿ ದೇವ್ರ ಮುಂದೆ ಇಟ್ಟು ಅದು ಆಮೇಲೆ ಪೂಜೆ ಮಾಡಿ ಅದು ಊದೋದು ಹಾಕ್ತಾರೆ ಅದಕ್ಕೆ. ಸೊ ತೋರಿಸ್ತೀನಿ ಅದು ನೆಕ್ಸ್ಟ್ ಕಂಟಿನ್ಯೂ ಆಗಿ ನಿಮಗೆ. ಮತ್ತು ಒಳಗಡೆ ಕರೆಂಟ್ ಹೋಗಿದ್ದು ಫ್ರೆಂಡ್ಸ್, ಹಾಗಾಗಿ ವಿಡಿಯೋ ಕ್ಲಿಯಾರಿಟಿ ಇಲ್ಲ. ಸೊ ಅದಕ್ಕಾಗಿ ನಾನು ಅಡ್ವಾನ್ಸಿಗೆ ಸಾರಿ ಕೇಳಿಬಿಡ್ತೀನಿ. ಕರೆಂಟ್ ಹೋಗ್ಬಿಟ್ಟು ನೋಡ್ರಿ ಕರೆಕ್ಟ್ ಟೈಮಿಗೆ.
ಸೊ ಎಲ್ಲರೂ ನೋಡ್ರಿ ಈಗ ಇವರೆಲ್ಲರೂ ರೆಡಿ ಮಾಡಿಟ್ಟಾರ ತಾಟ್ ಒಳಗೆಲ್ಲ ಅದು ದಾರ ಎಲ್ಲ ಪೋಣಿಸಿ ಅವೆಲ್ಲ ಎಲೆಗಳು ನೋಡ್ರಿ ಇಲ್ಲಿ ತೋರ್ಸತ್ತಿ ನೋಡ್ರಿ ಎಷ್ಟಕ್ಕೊಂದು ತಾಟ್ ಅದಾವ ಇನ್ನೂ ಒಂದಿಷ್ಟು ಜನ ಬಂದಿಲ್ಲತ್ರಿ ದೂರ ಆಗ್ತದೆ ಅಂತ ಹೇಳಿ. ಸೊ ನಾವಿಷ್ಟು ಜನ ಬಂದೀವಿ ಇಲ್ಲಿ. ಇವೆಲ್ಲ ನೋಡ್ರಿ ಅದು ಪೂಜಾಗನ ಒಬ್ರ ಕೈ ಕಟ್ಕೋಬೇಕ್ರಿ. ನಮ್ಮ ಮನೆಯವ್ರ ಒಬ್ರ ಕೈಗೆ ನಮ್ಮ ಅತ್ತಿನೇ ಕಟ್ಕೋತಾರೆ ವರ್ಷ. ಸೊ ಅದನ್ನು ಕೈ ಕಟ್ತಾರೆ. ಕಟ್ಟಿ ನೆಕ್ಸ್ಟ್ ಅಲ್ಲಿ ಇನ್ನೊಬ್ರು ಮನೆ ಐತ್ರಿ ನಮ್ಮ ಮಾಮಿಯವ್ರ ಮನೆ ತೋರಿಸ್ತೀನಂತ ಅಲ್ಲಿ ಹೋಗಿ ಅದನ್ನು ಬಿಚ್ಚುತ್ತಾರೆ ರೀ. ಬರ್ರಿ ಈಗ ನೋಡ್ರಿ ನಾಗಡೆ ಹೇಳ್ದೆಲ್ಲ ಅದೆಲ್ಲನೂ ತೊಗೊಂಡು ಅಲ್ಲಿ ಊದು ಹಾಕಾಕತ್ತಾರಲ್ಲ ನೋಡ್ಬೋದು ನೀವು. ಸೊ ಊದು ಹಾಕಿ ಅವ್ರಿಗೆ ವಾಪಸ್ ಕೊಡ್ತಾರೆ. ಯಾರ್ಯಾರು ತಾಟ ಅದಾವ ನೋಡ್ರಿ ಅವ್ರಿಗೆ ಕೊಡ್ತಾರೆ. ಈ ಥರ ನೋಡ್ರಿ ಎಷ್ಟೋ ವರ್ಷ ಆಯ್ತೈತೆ ನೋಡ್ರಿ ನಡ್ಕೋತ ಬರಾಕತ್ತಿ ಈ ಥರ ಪದ್ಧತಿ. ಸೊ ಕಂಪಲ್ಸರಿ ಎಲ್ಲರೂ ಮನ್ಯಾಗ ಮಾಡ್ತಾರೆ. ಮೊದಲೆಲ್ಲ ಭಾಳ ಜನ ಕೊಡ್ತಿತ್ತತ್ರಿ ಈ ಮನೆ ಒಳಗೆ. ಬಟ್ ಈಗ ದೂರ ಆಗಾಕತ್ತಾನ ಒಂದು ಸ್ವಲ್ಪ ಜನ ಬಿಟ್ಟಾರೆ. ಈಗ ನಾವಷ್ಟು ಬರ್ತೀವಿ ನೋಡ್ರಿ. ನಾನು ಇದೇ ವರ್ಷ ಬಂದಿದ್ದು, ಫಸ್ಟ್ ವರ್ಷ ಬಂದಿದ್ದೆ ಮದುವೆ ಆಗೋಣ, ಆಮೇಲೆ ಬಂದಿರಲಿಲ್ಲ. ಸೊ ಹಿಂದಿನ ದಿನ ನಮ್ಮ ಉಷಾ ಮಾಮಿಯವ್ರು ಫೋನ್ ಹಚ್ಚಿ ಕರೆದ್ರು ನನಗೆ, ಬಾ ನೋಡಾಕತ್ತಿಲ್ಲ ಅಂಥೇಳಿ. ಸೊ ಬಂದೆ ನೋಡ್ರಿ. ಹಾಗಾಗಿ ಹೆಂಗೂ ಬಂದೀನಿ, ವಿಡಿಯೋನ ಶೇರ್ ಮಾಡ್ಕೊಂಡ್ರಾಯ್ತು ನಮ್ಮ ಮನೆ ಒಳಗೆಲ್ಲ ಯಾವ ರೀತಿಯಾಗಿ ಪದ್ಧತಿಯಿಂದ ಪೂಜೆ ಮಾಡ್ತಾರೆ ಅಂಥೇಳಿ. ಸೊ ಎಲ್ರಿಗೂ ಹೊಸ ಥರನೇ ಅನ್ನಿಸ್ತದೆ ನೋಡ್ರಿ. ಈ ರೀತಿಯಾಗಿ ಮಾಡಿದ್ದು ಜಾಸ್ತಿ ಯಾರೂ ಮಾಡಲ್ಲ ಅಂತ ಅನ್ಕೋತೀನಿ. ಸೊ ನಮ್ಮ ಕಡೆ ಹಿಂಗೆ ಪದ್ಧತಿ ಇದಾವೆ ನೋಡ್ರಿ. ಅವೆಲ್ಲ ನೋಡ್ರಿ ಇಲ್ಲಿ ತೋರ್ಸತ್ತಿ ನೋಡ್ರಿ. ಪೂಜಾ ಯಾರ್ಯಾರ್ದು ಮಾಡಿಕೊಟ್ರಲ್ಲ ಅದೆಲ್ಲ ಊದೋದು ಹಾಕಿ ಅವ್ರಿಗೆ ಕಟ್ಟಾಕತ್ತಾರ ನೋಡ್ರಿ. ಈಗ ಅವ್ರು ಯಾರ್ಯಾರು ಅದಾವಲ್ಲ ಅವ್ರವರು ಬಲಗೈ ಕಟ್ಕೋತಾರೆ. ಸೊ ಕಟ್ಕೊಂಡು ಅಲ್ಲಿ ನಮ್ಮ ಮಾಮಿ ಮನೆ ಐತ್ರಿ, ಅಲ್ಲಿ ಲಕ್ಷ್ಮೀ ದೇವ್ರ ಐತಿ ಮನೆ ಒಳಗೆ. ಆಲ್ಮೋಸ್ಟ್ ನಾನು 2-3 ವ್ಲಾಗ್ ಒಳಗೆ ತೋರಿಸೀನಿ. ಡೋಬಳಿ ಗಲ್ಲಿ ಒಳಗೆ ಮಟ್ಟದ ಮುಂದೆ ಐತ್ರಿ ಮನೆಯವ್ರದ್ದು. ಸೊ ಲಕ್ಷ್ಮೀ ಗುಡಿ ಐತಿ, ಅಲ್ಲಿ ಹೋಗಿ ಅದನ್ನು ಬಿಚ್ತಾರೆ. ಬಿಚ್ಚಿ ವಾಪಸ್ ನಮ್ಮ ಮನೆಗೆ ಒಯ್ದು ನೋಡ್ರಿ. ಮನೆಗೆ ಒಯ್ದವನ್ನ ದಸರದ ತನ ಇಡ್ಬೇಕತ್ತ. ದಸರಾ ತನ ಅಷ್ಟೇ ಒಣಗಿಸಿ ಮ್ಯಾಗ ಎಲ್ಲರೂ ಇಡ್ಬೇಕತ್ತ. ಆಮೇಲೆ ದಸರಾ ಆಗಿಂದ ಏನೋ ಅದ್ರ ಮೇಲೆ ತುಪ್ಪದ ದೀಪ ಅದು ಹಚ್ಚಿ ಏನೋ ಲಾಸ್ಟಲ್ಲಿ ನೀರಾಗ ಬಿಡ್ತಾರತ್ತ. ಇಲ್ಲಿಕ ನಮ್ಮ ಮನೆ ಹತ್ರ ಏನಾದರೂ ಹೊಲ ಇದ್ರೆ ಹಿಂಗೆ ಕೆಳಗಡೆ ಮಣ್ಣಾಗ ಹಾಕಿ ಹೂಡಿ ಮಣ್ಣೊಳಗೆ ಮುಚ್ಚಿಬಿಡ್ತಾರತ್ತ ನೋಡ್ರಿ. ಈ ಥರ ಮಾಡ್ತಾರತ್ತ. ಸೊ ಅಲ್ಲಿ ಹೇಳಾಕತ್ತಿದ್ರು, ಹಾಗಾಗಿ ನನಗೂ ಗೊತ್ತಾಗಿದ್ದು ಈ ವರ್ಷ. ಪ್ರತಿ ವರ್ಷ ಏನು ಗೊತ್ತು ಆಗ್ತಿದ್ದಿಲ್ಲ ನನಗೆ. ಈ ವರ್ಷ ನಮ್ಮ ಮಾಮಿ ಕರ್ದಾರಂತ ನನಗೂ ಚಲೋ ಆಯ್ತು ನೋಡ್ರಿ ಎಲ್ಲ ತಿಳ್ಕೊಳಕ್ಕೆ. मी सांगितलं बारके केला पहिले हे लांब लांब तुमचं घेऊन पहिले बांधले बाराला जागा पाहिजे जाता म्हणून पहिले किती मजा करत होते भात खाऊन नुर्वी पूर्वी प्रेंदुपादयाची सर्वांगी सुंदर शेंदुराची कंठी जळते माळ मुक्ता फळाची जय देव जय मंगलमूर्ती दर्शन मात्रे मला कामना पूर्ती जय देव रत्न खचित गळात गौरी कुमार ಈ ಬೇಡನ ಇದು ಬಾಯಿ करून येतो केल्या की तिनं करून
ಸೂಪರ್ झाले का सगळे आरती खरंच तू सगळे झाले ಇಲ್ಲ ಎಲ್ಲಿ ಹೋದಲ್ಲಿ ಚಾನ್ಸ್ ಕೊಡ್ತಾ ಅರ್ಥ ಮಾಡುವ ಈಗ ನೋಡ್ರಿ ಎಲ್ಲ ಪೂಜೆ ಮುಗೀತು. ಹೋಗುವಾಗ ಕುಟೆ ಚಲ್ಲೆ ಅಂತ ಕೇಳ್ತಾರೆ. ಆಮೇಲೆ ಅವರು ಮಹಾಲಕ್ಷ್ಮಿಲ ಚಲ್ಲೆ ಅಂತಾರೆ. ಅಂದರೆ ಎಲ್ಲಿಗೆ ಹೊಂಟೀರಿ ಅಂದಾನ ನಾವು ಮಹಾಲಕ್ಷ್ಮಿಗೆ ಹೊಂಟೀವಿ ಅಂಥೇಳಿ ಈ ರೀತಿಯಾಗಿ ಒಬ್ಬೊಬ್ರಿಗೆ ಒಬ್ಬರು ಕೈ ಮುಗಿದು ಹೇಳಾಕತ್ತಾರೆ ಈಗ ಅಲ್ಲಿ. ಆ್ಯಂಡ್ ಇದಾಗ ನೋಡ್ರಿ ಎಲ್ಲರೂ ಪ್ರತಿಯೊಬ್ಬರು ಕೈಗೆ ಸುತ್ಕೊಂಡಾರ ಈಗ. ಸೊ ಈಗ ಸಮೀಪ ಇದ್ದವರು ಅವ್ರವ್ರ ಮನೆಗೆ ಹೋಗಿ ಬಿಚ್ಚುತ್ತಾರೆ. ದೂರ ಮನೆ ಇದ್ದವ್ರು ನೋಡ್ರಿ ಅಲ್ಲಿ ನಮ್ಮ ಮಾಮಿ ಮನೆ ಅಂದೆಲ್ಲ, ಸೊ ಅಲ್ಲಿ ಹೋಗಿ ಬಿಸ್ತಾರವು. ಈಗ ಬರತ್ತಾರ ನೋಡ್ರಿ ಎಲ್ಲರೂ ಒಬ್ಬೊಬ್ಬರಾಗೆ ಬರತ್ತಾರ. ಎಲ್ಲರೂ ಕೈಗೆ ಸುತ್ಕೊಂಡಾರ. ಮನೆಯೊಳಗೆ ಒಬ್ಬೊಬ್ಬರೇ ಸುತ್ಕೋತಾರ ನೋಡ್ರಿ. ಸೊ ಯಾರ್ಯಾರು ಹಿರಿಯರು ಅದಾರಲ್ಲ ಅವರೆಲ್ಲರೂ ಸುತ್ಕೊಂಡಾರ. ಸೊ ಹೊಂಟಾರ ನೋಡ್ರಿ ಈಗ. ಬರ್ರಿ ಓಕೆ ಫ್ರೆಂಡ್ಸ್, ನೋಡ್ರಿ ಅಲ್ಲೆಲ್ಲ ಪೂಜೆ ಮುಗಿಸ್ಕೊಂಡು ವಾಪಸ್ ಇಲ್ಲಿ ಡೊಬ್ಳೆಗಲ್ಲಿ ಮಠದ ಮುಂದೆ ಮನೆ ಐತೆ ಅಂತೀವಲ್ಲ, ಸೊ ಅಲ್ಲಿ ಬಂದೀವಿ ನೋಡ್ರಿ. ಲಕ್ಷ್ಮೀ ದೇವಿ ಗುಡಿ ನೋಡ್ರಿ ಇದು. ನಮ್ಮ ಮನ್ಯಾಗ ಏನೇ ದೇವರಾದ ಇದ್ರು ನಾವು ಇಲ್ಲೇ ಫಸ್ಟ್ ಮಾಡ್ತೀವಿ. ಸೊ ಇಲ್ಲಿ ಬಂದೀಗ ಅಲ್ಲಿ ಬಿಚ್ಚಾರ ನೋಡ್ರಿ, ಕೈ ಕಟ್ಟಿದ್ದೆಲ್ಲ ಬಿಚ್ಚಿ ತಾಟ್ ಒಳಗೆ ಇಟ್ಕೊಂಡು ಈಗ ವಾಪಸ್ ಅವ್ರವ್ರ ಮನೆಗೆ ಹೋಗ್ತಾರೆ. ಅಲ್ಲೇ ಸಮೀಪ ಇದ್ದವರು ಅಲ್ಲೇ ತಮ್ಮ ಮನೆಗೆ ಹೋಗಿ ಬಿಚ್ತಾರ. ದೂರ ಐತ್ಲ, ಹಾಗಾಗಿ ಎಲ್ಲರೂ ದೂರ ಇದ್ದವ್ರು ಇಲ್ಲೇ ಬಂದು ಬಿಚ್ಚಿ ಅವ್ರ ಮನೆಗೆ ಹೋಗಿ ಜಗ್ಲಿ ಮ್ಯಾಗ ಇಡ್ತಾರೆ. ಸೊ ಇಟ್ಟು ಆಮೇಲೆ ಹೇಳ್ದಲ್ಲ ದಸರಾ ಒಳಗೆ ಅದನ್ನೆಲ್ಲಾನು ಪೂಜಾ ಏನೇನದಾವಲ್ಲ ಪದ್ಧತಿಯಿಂದ ಅದನ್ನು ಮಾಡಿ ಆಮೇಲೆ ಒಯ್ದು ಮಣ್ಣಾಗ ಹೂಡ್ತಾರತ್ತ ಇಲ್ಲಿಕ ನೀರಾಗ ಬಿಡ್ತಾರೆ. ಇದು ನೋಡ್ರಿ ಡೊಬ್ಳೆಗಲ್ಲಿಚ ರಾಜ. ಡೊಬ್ಳೆಗಲ್ಲಿಯೊಳಗಿರುವಂತಹ ಗಣಪತಿ ಮೂರ್ತಿ ಎಷ್ಟು ದೊಡ್ಡದು ಐತೆ ನೋಡ್ರಿ ಗಣಪತಿ ಮೂರ್ತಿ. ಸೊ ಅಲ್ಲೇ ಒಂದು ವಿಡಿಯೋ ಕ್ಲಿಪ್ಪಿಂಗ್ ತೊಗೊಂಡಿನಿ. ಅವ್ರ ಮನೆ ಮುಂದೆ ಕುಡ್ಸ್ಯಾರ. ಸೊ ಹಂಗಾಗಿ ಇಲ್ಲಿ ಬಂದು ಕಾಲು ಮುಗಿದು ವಾಪಸ್ ಮನೆ ಕಡೆ ಹೋದಿವಿ ನೋಡ್ರಿ. ಇವತ್ತಿನ ವಿಡಿಯೋ ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿ ಶೇರ್ ಮಾಡ್ಕೊಂಡಿನಿ. ನಮ್ಮ ಕಡೆ ಯಾವ ರೀತಿಯಾಗಿ ಪದ್ಧತಿಯಿಂದ ಪೂಜೆ ಮಾಡ್ತಾರೆ, ಪ್ರತಿಯೊಂದು ಬಿಡಬಾರ್ದು ಅಂತ ಹೇಳಿ. ಹಾಗಾಗಿ ಈ ವಿಡಿಯೋನ ಇಲ್ಲಿಗೆ ಮುಗಿಸೋನು. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೋರಿ. ಥ್ಯಾಂಕ್ ಯು ಫಾರ್ ವಾಚ್.